ರೀ ನಿಮ್ಮ ಅಪ್ಪ ಅಮ್ಮ ಬಂದ್ರು, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ರೀ ನಮ್ಮ ಅಪ್ಪ ಅಮ್ಮ ಬಂದ್ರು, ಈಗ್ಲೂ ಮನೆ ಕೆಲಸ ಎಲ್ಲ ನಾನು ಒಬ್ಳೇ ಮಾಡ್ತೀನಿ. ರೀ ನನ್ಗೆ ಆಫೀಸಿಗೆ ಲೇಟ್ ಆಯ್ತು ರೀ, ನಾನು ಹೊರಡ್ತೀನಿ. ಟೆನ್ಷನ್ ಮಾಡ್ಕೊಂಬಿಡಿ, ತಿಂಡಿನ ಮಾಡಿ ಇಟ್ಬಿಟ್ಟೇ ಹೋಗ್ತೀನಿ. ಯಾಕಂದ್ರೆ ನೀವೆಲ್ಲ ಸೇರಿ ರೂಲ್ಸ್ ಮಾಡಿದಿರಲ್ಲ, ಕೆಲ್ಸಕ್ಕೆ ಹೋದ್ರು ಮನೆ ಕೆಲ್ಸನ ಹೆಣ್ಮಕ್ಳು ಮಾತ್ರ ಮಾಡ್ಬೇಕು ಅಂತ. ವಾವ್, ನಂಗೆ ತುಂಬಾ ಇಷ್ಟ ಆಯ್ತು ಈ ರೂಲ್ಸ್. ನಾನು ಇಲ್ದೇ ಇದ್ದಾಗ ಅಥವಾ ನೀವೆಲ್ಲ ಆಚೆ ಹೋದ್ರೆ ಗ್ಲಾಸಿಗೆ ನೀರ್ ಹಾಕೊಳ್ಳೋದು ಹಿಂಗೇ ರೀ. ನೋಡಿ ಕಷ್ಟ ಅದೇ, ಒಂಚೂರು ಅಭ್ಯಾಸ ಮಾಡಿ ಕಲ್ತ್ಕೊಂಡ್ಬಿಡ್ತೀರಿ ಕಣ್ರಿ. ಇವನ್ ಮನೆ ಕೆಲ್ಸದವಳು ನಾನು, ಇವನ್ ಕುಂತಿರತಕ್ಕೆ ನಾವು ನೀರು ಮಸಿಬೇಕು. ರೀ ನಿಮ್ ಫ್ರೆಂಡ್ಸ್ ಬಂದ್ರು, ಏನು ಹೆಲ್ಪ್ ಮಾಡ್ಬಿಡಿ, ಅವ್ರ ಜೊತೆ ಮಾತಾಡ್ಕೊಂಡು ಕುಂತೀರಿ. ಮನೆ ಕೆಲಸ ಎಲ್ಲ ನಾನೇ ಮಾಡಿ ಅವ್ರಿಗೆ ತಂದು ಹಾಕ್ತೀನಿ. ಯಾಕಂದ್ರೆ ಸಂಡೇ ನಿಮಗ್ ಮಾತ್ರ ಅಲ್ವಾ, ನಮ್ಗಳಿಗೆಲ್ಲ ಸಂಡೇ ಇಲ್ಲ. ರೀ ದೀಪಾವಳಿ, ದಸರಾ, ಯುಗಾದಿ, ಸಂಕ್ರಾಂತಿ ಹಬ್ಬ ಎಲ್ಲ ನಿಮ್ಮನೇಲೇ ಆಚರಿಸ್ಬೇಕು. ನಿಮ್ ಮಾತ್ರ ಫ್ಯಾಮಿಲಿ ಅಲ್ವಾ, ನಮ್ದೆಲ್ಲ ಫ್ಯಾಮಿಲಿ ಅಲ್ಲ. ವಾವ್, ಎಷ್ಟ್ ಮಜ್ವಾಗಿದೆ, ಸೂಪರ್ ಆಗಿದೆ ರೀ ಈ ರೂಲ್ಸ್ ಎಲ್ಲ. ರೀ ಅಡ್ಗೆ ಮಾಡಿ ಇಟ್ಟಿದೀನಿ ರೀ, ತಟ್ಟೆಗೂ ಹಾಕಿದೀನಿ. ಅಯ್ಯೋ ಸಾರಿ ರೀ, ನಿಮಗ್ ತಿನ್ನಕ್ ಬರುತ್ತಾ ಇಲ್ಲ, ನಾನೇ ತಂದು ತಿನ್ಸ್ಬೇಕಾ ರೀ? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ?